ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ನೋಡಿ. ಒಂದು ಕಟ್ಟು ಚಕೋತ್ರ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 4 ಟೊಮೊಟೊ, ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಈಗ ನಾನು ಬಿಸಿ ನೀರು ಮಡಗಿದ್ದೀನಿ ಒಲೆ ಮೇಲೆ ಆಲ್ರೆಡಿ. ಈಗ ಬೇಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಈಗ ಸೊಪ್ಪು, ಚಕೋತ್ರ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನು. ಮಾಡಿ ನೋಡಿ ಮನೇಲಿ ಒಂದ್ಸಲ. ಮತ್ತು ಈ ಚಳಿಲಿ ಖಾರವಾಗಿ ಸೊಪ್ಪು ಸಾರು ತಿಂದಿದ್ರೆ ಮುದ್ದೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತುಂಬ ಚಿಕ್ಕದಾಗಿದೆ, ಅದು ತುಂಬ ಖಾರ ಇರುತ್ತೆ, ಅದಕ್ಕೆ ಅದು ತಗೊಂಡಿದ್ದೀನಿ. ಸಣ್ಣದಾಗಿರೋ ಟೊಮೊಟೊ ತೊಗೋಬೇಕಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟಾದರೂ ಹಾಕಲೇಬೇಕು, ಹುಳಿ ಇರಲ್ಲ. ಒಂದ್ಸಲ ಟ್ರೈ ಮಾಡಿ ಮನೇಲಿ ಈ ಥರ ನೋಡಿ. ಎಲ್ಲನೂ ಹಾಕಿದ್ದೀನಿ. ಈಗ ಉಪ್ಪು ಹಾಕಿ ಈಗ ನಾನು ವಿಜಿಲ್ ಮಾಡ್ತೀನಿ. 3 ರಿಂದ 4 ವಿಜಿಲ್ ಮಡಗಿದ್ರೆ ತುಂಬ ಚೆನ್ನಾಗಿ ಎಲ್ಲನೂ ಬೇಯುತ್ತೆ. ನೋಡಿ 3 ರಿಂದ 4 ವಿಜಿಲ್ ಮಡಗ್ತೀನಿ ನಾನು. ಮಾಡಿ ನೋಡಿ ಮನೆಯಲ್ಲಿ. ಎಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಹೊಸದಾಗಿ ಮಾಡ್ತಾಯಿರೋದು ನೋಡಿ. ವಿಜಿಲ್ ಆಯಿತು ಆಲ್ರೆಡಿ, 4 ವಿಜಿಲ್ ಆಗೋಗಿದೆ. ಈಗ ನಾನು ವಿಜಿಲ್ ತೆಗಿತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸೊಪ್ಪೆಲ್ಲ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ತುಂಬ ಸಣ್ಣದಾಗಬೇಕು. ಅಷ್ಟೊಂದು ಇದಿರಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆ ಥರ ಕಾಣಿಸ್ಬಾರ್ದು ನೋಡಿ. ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗಟ್ಟಿ ಇರಬೇಕು. ಸೊಪ್ಪು ಸಾರು ಅಂದರೆ ಗಟ್ಟಿ ಇದ್ದರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸಾಸಿವೆ. ಬೆಳ್ಳುಳ್ಳಿನ ನಾನು ಜಜ್ಜಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ, ಕಾದಿದೆ ಎಣ್ಣೆ. ಈಗ ಮೊದಲು ನಾನು ಬೆಳ್ಳುಳ್ಳಿ ಹಾಕ್ತೀನಿ, ಯಾಕಂದರೆ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. 3 ರಿಂದ 4 ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಕೆಂಪು ಆಗ್ದಾಗೆ ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ ತುಂಬ ಜನ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ. ಆಲ್ರೆಡಿ ನಮ್ಮ ಮಂಡ್ಯ ಕಡೆಯವರು ಎಲ್ಲ ಸೊಪ್ಪು ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ಲೀಸ್ ಈ ಥರ ಟ್ರೈ ಮಾಡಿ ನೋಡಿ. ಈಗ ನಾನು ಸಾರು ಹಾಕ್ತಾಯಿದ್ದೀನಿ ನೋಡಿ. ನಾನು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಬೇಳೆ ಸೊಪ್ಪು ಎಲ್ಲ, ಅದೆಲ್ಲನೂ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ಆದರೆ ಮಕ್ಕಳು ತಿನ್ನಲ್ಲ ಅಲ್ವಾ ಸೊಪ್ಪು, ಅದು ಇದು ಅಂತ. ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ತಿಂತಾರೆ, ಮಕ್ಕಳು ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇದೊಂದು ಕುದಿ ಬರಬೇಕು. ಈಗ ನಾನು ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಹುಡಿ ಅಂತ ಹೇಳ್ತಾರೆ. ಅದು ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋ ತನಕ ನಾನು ಪ್ಲೇಟ್ ಮುಚ್ಚಿ ಮಡಗ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ತುಂಬ ಗಟ್ಟಿ ಬರಬೇಕು. ಮತ್ತು ಇದು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ನೀರಾದ್ರೂ ಚೆನ್ನಾಗಿರಲ್ಲ ನೋಡಿ. ಕುದಿ ಬಂತು ನೋಡಿ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಯಲ್ಲಿ ಮತ್ತು ಅನ್ನದಲ್ಲೆಲ್ಲ ಮಿಕ್ಸ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮತ್ತು ಹಪ್ಪಳ ಅದರಲ್ಲೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು ಸಾರು. ನನ್ನ ಮಗನಿಗಂದರೆ ತುಂಬ ಇಷ್ಟ. ಟ್ರೈ ಮಾಡಿ ಮತ್ತು ಎಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ.